ಮೈಸೂರಿನ ಹೊರವಲಯದಲ್ಲಿದ್ದ ಒಂದು ಹಳೆಯ ಬಂಗಲೆ ಹಲವು ವರ್ಷಗಳಿಂದ ಖಾಲಿಯಾಗಿತ್ತು. ಆ ಮನೆಯ ಬಗ್ಗೆ ವಿಚಿತ್ರ ಕಥೆಗಳು ಹರಿದಾಡುತ್ತಿದ್ದವು. ಒಂದು ರಾತ್ರಿ ಪತ್ರಕರ್ತ ಅಜಯ್ ಆ ಮನೆಯ ರಹಸ್ಯ ತಿಳಿಯಲು ಅಲ್ಲಿಗೆ ಹೋದನು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನಿಗೆ ಚಳಿಗಾಳಿ ತಟ್ಟಿತು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು ನೇತಾಡುತ್ತಿದ್ದು, ಅವುಗಳ ಕಣ್ಣುಗಳು ತನ್ನನ್ನೇ ನೋಡುತ್ತಿರುವಂತೆ ಭಾಸವಾಯಿತು. ಅಜಯ್ ಟಾರ್ಚ್ ಬೆಳಕಿನಲ್ಲಿ ಮುಂದೆ ಸಾಗುತ್ತಿದ್ದಾಗ ಮೇಲ್ಮಹಡಿಯಿಂದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಧೈರ್ಯ ಮಾಡಿಕೊಂಡು ಅವನು ಮೆಟ್ಟಿಲೇರಿದ. ಒಂದು ಕೊಠಡಿಯ ಬಾಗಿಲು ಸ್ವತಃ ನಿಧಾನವಾಗಿ ತೆರೆದಿತು. ಒಳಗೆ ಹಳೆಯ ಮೇಜಿನ ಮೇಲೆ ಒಂದು ಡೈರಿ ಇತ್ತು. ಅದನ್ನು ತೆರೆಯುತ್ತಿದ್ದಂತೆ ಅದರಲ್ಲಿ ಬರೆದಿದ್ದ ಕೊನೆಯ ಸಾಲು ಅವನ ಹೃದಯದ ಬಡಿತ ಹೆಚ್ಚಿಸಿತು. ಈ ಡೈರಿಯನ್ನು ಓದುವ ಮುಂದಿನ ವ್ಯಕ್ತಿ ಬದುಕಿ ಹೊರಗೆ ಹೋಗುವುದಿಲ್ಲ. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ಬಿರುಸಾಗಿ ಮುಚ್ಚಿತು. ಕತ್ತಲೆಯ ನಡುವೆ ಯಾರೋ ಉಸಿರಾಡುವ ಶಬ್ದ ಕೇಳಿಸಿತು. ಅಜಯ್ ಟಾರ್ಚ್ ತಿರುಗಿಸಿದಾಗ ಕಪ್ಪು ನೆರಳು ಅವನತ್ತ ಬರುತ್ತಿರುವುದು ಕಾಣಿಸಿತು. ಭಯದಿಂದ ಅವನು ಕಿಟಕಿಯತ್ತ ಓಡಿದ. ಆದರೆ ಅಲ್ಲಿ ಒಂದು ರಹಸ್ಯ ದ್ವಾರ ಕಂಡುಬಂತು. ಅದನ್ನು ತೆರೆದಾಗ ಒಳಗೆ ಕಳ್ಳರ ಗುಂಪು ಅಡಗಿಕೊಂಡಿರುವುದು ಗೊತ್ತಾಯಿತು. ಜನರನ್ನು ಹೆದರಿಸಲು ಅವರು ಭೂತದ ನಾಟಕ ಮಾಡುತ್ತಿದ್ದರು. ಅಜಯ್ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ. ಕಳ್ಳರು ಬಂಧಿತರಾದರು. ಆದರೆ ಮನೆ ಬಿಡುವಾಗ ಮತ್ತೆ ಅದೇ ಕೊಠಡಿಯಿಂದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಈ ಬಾರಿ ಅಲ್ಲಿ ಯಾರೂ ಇರಲಿಲ್ಲ.